ನಮ್ಮ ತಾಯಿಗೆ ಫ್ರೀ ಬಸ್. ತಾಯಿ ನೀವರು ಕೂಡ ನಗರದಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಾಯಿಯ ಮಕ್ಕಳನ್ನ ಶಾಲೆ ಕಳಿಸ್ಬೇಕಂದ್ರೆ ಬಸ್ ಸಿಗ್ತಾ ಇಲ್ಲ, ವಿದ್ಯಾಭ್ಯಾಸ ಮಾಡಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಸ್ಕಾಲರ್ಶಿಪ್ ಅಂತಂದು ನಿಲ್ಲಿಸುವಂತ ಕೆಲಸ ಆಯಿತು. ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆಯನ್ನು ಜಾರಿ ತಂದರು. ದಿನ ನ್ಯೂಸ್ ಪೇಪರಲ್ಲಿ ಇಂಥ ಊರಲ್ಲಿ, ಇಂಥ ಹಳ್ಳಿಯಲ್ಲಿ, ಇಂಥ ಮನೆಯಲ್ಲಿ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ, ಗಂಡು ಮಕ್ಕಳು ಹುಟ್ಟಿದ್ರೆ ಆಸ್ತಿ, ಹೆಣ್ಮಕ್ಳು ಹುಟ್ಟಿದ್ರೆ ಮನೆ ಭಾರ. ಈ ಸಾಮಾಜಿಕ ಕೊಡುಗೆಯನ್ನು ಅದನ್ನು ಅಳಿಸಬೇಕು ಅಂತೇಳಿ ಸನ್ಮಾನಿತ ನಿಮ್ಮ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಇದ್ದಾಗ ಬಡವರು ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿ ಮೊದಲೇ 2 ಮಕ್ಕಳಿಗೆ ನಾವು ಮಾಡಿಸಿದ್ವಿ ಅಂತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ನಾವು ಮಾಡಿಸಿದ್ವಿ. ಸರಿ, ನಾವು 50 ಜನ ಇಲ್ಲಿದ್ದೀವಿ. 2006-07 ಕಾರ್ಯಕ್ರಮ ಶುರುವಾಗಿರುತ್ತೆ. 2006-07 10,000 ಬಾಂಡನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ 2024ಕ್ಕೆ ಆ ಬಾಂಡ್ಗಳಿಗೆ 18 ವರ್ಷ ತುಂಬಾಯಿತು. ಆ ಮಕ್ಕಳ ಹೆಸರಿಗೆ 1.25 ಲಕ್ಷ ಹಣವನ್ನ ಜಮಾ ಮಾಡೋದಕ್ಕಾಗಿ ನಾಳೆ ಆಗುತ್ತೆ. ಆ ದುಡ್ಡನ್ನು ತೆಗೆದುಕೊಂಡು ಹೋಗ್ಬಿಡಿ. ಮತ್ತೆ 5 ವರ್ಷಕ್ಕೆ 5 ವರ್ಷಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಜಾರಿ ಬಂದಿದೆ. ಮೋದಿಜಿಯವರು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ತಾಯಿ ಮಾತಾಡ್ತಾರ ದಯಮಾಡಿ. ಆ ಭಾಗ್ಯಲಕ್ಷ್ಮಿ ದುಡ್ಡು ಬರುತ್ತಲ್ಲ, ಆ ಬಂದಂತ ದುಡ್ಡನ್ನ ಪ್ರಧಾನಮಂತ್ರಿಗಳು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಜಾರಿ ತಂದಿದ್ದಾರೆ. ಪೋಸ್ಟ್ ಆಫೀಸಲ್ಲಿ, ನಿಮ್ಮ ಊರಿನ ಪೋಸ್ಟ್ ಆಫೀಸಲ್ಲಿ, ನಮ್ಮ ಶಿವಮೊಗ್ಗದ ಪೋಸ್ಟ್ ಆಫೀಸಲ್ಲಿ ನಾವು ಅದನ್ನ ಮತ್ತೊಮ್ಮೆ ಡೆಪಾಸಿಟ್ ಇಟ್ಟರೆ ಬೇರೆ ಕಡೆಗೆ ಜನರಲ್ ಇಂಟ್ರೆಸ್ಟ್ ಬರೋದು 2%, 2% ಬರ್ಬೋದು. ನಮ್ಮ ಹೆಣ್ಮಕ್ಳಿಗೋಸ್ಕರ 7.5% ಅನ್ನ ವಿಶೇಷ ಒಂದು ಕಾರ್ಯಕ್ರಮ ಜಾರಿ ತಂದು ಕೊಡಬೇಕು ಅಂತ ಮೋದಿಜಿ ಕಾರ್ಯಕ್ರಮ ಜಾರಿ ತಂದಿದ್ದಾರೆ. ಈ ದುಡ್ಡು ಮಾಡಿದ್ರೆ ಇದರಿಂದ ದುಡ್ಡು ಡಬಲ್ ಆಗ್ತಾ ಹೋಗ್ತಾ ಇರ್ತಾರೆ. ಹೆಣ್ಮಕ್ಳಿಗೆ ಮಾತ್ರ ಈ ಅವಕಾಶ ಕೊಡಬೇಕು. ಯಾರಿಗೆ ಅವಕಾಶ ಇದೆ, ಗಂಡು ಈ ಸುಧಾರ ಇದು ನಮ್ಮ ಭಾಗದಲ್ಲಿ ದುಡ್ಡು ಇಡ್ಬೋದು, ಅಥವಾ ಯಜಮಾನಿ ಗೊತ್ತಿದ್ದಂಗೆ ದುಡ್ಡಿದ್ರೆ ಅದನ್ನು ಕೂಡ ಇಡ್ಬೋದಾ, ಡೆಪಾಸಿಟ್ ಇಡ್ಬೋದು ಪೋಸ್ಟ್ ಆಫೀಸಲ್ಲಿ. ಹಣವನ್ನ ಸೇವಿಂಗ್ಸ್ ಅಂತ ಮಾಡುವ ಕೆಲಸ ಮಾಡಬಹುದು. ಈ ರೀತಿ ಅನೇಕ ಐತಿದೆ. ಯಾರು ಕೂಡ ಕೈ ಚಾಚುವಂತ ಅವಶ್ಯಕತೆ ಇಲ್ಲ. ಗಂಡ ಕುಟುಂಬದಲ್ಲಿ ಜೀವನ ನಡೆಸಬೇಕಾದ್ರೆ ಅದನ್ನು ಕೂಡ ಗೌರವಪಡೋಣ. ಅದನ್ನ ಸ್ವಾವಲಂಬನೆಯ ಒಂದು ಬದುಕನ್ನು ನಡೆಸಕ್ಕೆ ಎಲ್ಲ ಅವಕಾಶ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ. ನಿಮ್ಮ ರಾಗನಿಗೆ ಆಶೀರ್ವಾದ ಮಾಡಿದ್ದೀರಿ. ನಮ್ಮ ಮಕ್ಕಳಿಗೆ ಹಸು ಅಂತ ಬಂದ್ರೆ, ಊಟ ಹಾಕಿದ್ರೆ ಆ ಸಂದರ್ಭ ಉಂಟಾಗಿರುತ್ತೆ. ಆದರೆ ಜೀವನದ ಹಸುವನ್ನ ದೂರ ಮಾಡಬೇಕಂದ್ರೆ ವಿದ್ಯಾಭ್ಯಾಸ ತುಂಬಾ ಮುಖ್ಯ. ವಿದ್ಯಾಭ್ಯಾಸ ತುಂಬಾ ಮುಖ್ಯ. ನಮ್ಮ ಕಾಂಗ್ರೆಸ್ನ ಸರ್ಕಾರ ಬಡತನವನ್ನ ಪ್ರೀತಿ ಮಾಡೋದು ಕೆಲಸ ಮಾಡಬೇಕು, ಬಡವರು ಪ್ರೀತಿ ಮಾಡೋದು ಕೆಲಸ ಮಾಡಲಿಲ್ಲ. ಎಲ್ಲಿ ನಮ್ಮ ಬಡವರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ, ನಾವು ಹೇಳಿದ ಜಾಗದಲ್ಲಿ ನಮಗೆ ಓಟ್ ಗೊತ್ತಲ್ಲ ಅಂತ ಹೇಳಿ ನಮ್ಮ ದಂಡರಾಗಿ ಇಡುವಂತ ಕೆಲಸವನ್ನ ಮಾಡ್ಕೊಂತ ಬಂದ್ರು. ಆದ್ರೆ ನಮ್ಮ ಶಿವಮೊಗ್ಗದಲ್ಲಿ ಬಂದು ನಮ್ಮ ಆಡಳಿತದ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು, ಕೃಷಿ ಕಾಲೇಜ್ ಆಯಿತು, ತೋಟಗಾರಿಕೆ ಕಾಲೇಜ್ ಆಯಿತು, ಕೃಷಿ ಮತ್ತು ತೋಟಗಾರಿಕೆ ಯೂನಿವರ್ಸಿಟಿ 21,000 ಎಕರೆ ಜಾಗದಲ್ಲಿ ಯೂನಿವರ್ಸಿಟಿ ಆಯಿತು, ವೆಟರ್ನರಿ ಕಾಲೇಜ್ ಆಯಿತು, ಆಯುರ್ವೇದಿಕ್ ಕಾಲೇಜ್ ಆಯಿತು. ಕೇಂದ್ರದಿಂದ ಕೇಂದ್ರೀಯ ವಿದ್ಯಾಲಯ ಇಲ್ಲಿಗೆ ಸೆಲೆಕ್ಷನ್ ಆಗಿ ಬಂದಿದೆ. ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ನಮ್ಮ ಕೈಗೆ ಬಂದಿದೆ. ನಮ್ಮ ಹೆಣ್ಮಕ್ಳಿಗೆ ಸರಿಯಾಗಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಟ್ರೀಟ್ಮೆಂಟ್ ಸಿಗಿಸ್ಕೊಳ್ಬೇಕಂತ ಮೆಗನ್ ಹಾಸ್ಪಿಟಲ್ ಅಪ್ಡೇಟ್ ಮಾಡಿ ಕಾರ್ಡ್ ಅನ್ನು ಕೊಡುವಂತ ಕೆಲಸ. ನಿಮ್ಮಲ್ಲಿ ಕಿಡ್ನಿ, ಕ್ಯಾನ್ಸರ್, ಹಾರ್ಟ್ ಏನೇ ಸಮಸ್ಯೆ ಬಂದ್ರೆ ಒಂದು ಕುಟುಂಬಕ್ಕೆ 1 ವರ್ಷಕ್ಕೆ 5 ಲಕ್ಷ, ಏಪ್ರಿಲ್ಗೆ 2 ಲಕ್ಷ ರೂಪಾಯಿ. ನಮ್ಮನೆಲ್ಲ ಅಪ್ಪ ಅಮ್ಮರಿಗೆ ಶುಗರ್, BP ಇದ್ರೆ ಜನೌಷಧಿ ಕೇಂದ್ರ ಅಂತೇಳಿ ಮಾಡಿದ್ದಾರೆ. ಅಲ್ಲಿ ನೀವು ಶುಗರ್, BP ಬೇಕಾದ್ರೆ ಮಾತ್ರ ಅಂತಂದ್ರೆ 2,000 ರೂಪಾಯಿ ಖರ್ಚು ಆರೋಗ್ಯ 200 ರೂಪಾಯಿ ಖರ್ಚಾಗುತ್ತೆ. ಈ ರೀತಿ ನಮ್ಮ ತಾಯಿಯರಿಗೆ ನಿಜವಾದ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಟೋಸ್ಕರ ಮೋದಿಯವರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ, ನಮ್ಮ ಅಮೂಲ್ಯವಾದಂತಹ ಮತವನ್ನ ಈ ದೇಶಕ್ಕೋಸ್ಕರ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ
ನಮ್ಮ ಜೀವವನ್ನು ಉಳಿಸಿದಂತ ಮೋದಿಜಿಗೋಸ್ಕರ ತನ್ನ ತಾಯಿಯನ್ನು ಕಳ್ಕೊಂಡ 2 ಗಂಟೆ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಮತ್ತೆ ದೇಶ ಕಟ್ಟಬೇಕಂತ ಹೇಳಿದಂತ ಪುಣ್ಯಾತ್ಮ ನರೇಂದ್ರ ಮೋದಿಜಿಗೋಸ್ಕರ ಕಮಲದ ಹೂವಿಗೆ, ಭಾರತೀಯ ಜನತಾ ಪಕ್ಷದ ವೃತ್ತಿಗೆ, ಹಿಂದುತ್ವಕ್ಕೆ, ನಿಮ್ಮೆಲ್ಲರ ಒಂದು ಭವಿಷ್ಯಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ, ನಿಮ್ಮ ರಾಘಣ್ಣಕ್ಕೆ, ಕಮಲದ ವೃತ್ತಿಗೆ, ಮೋದಿಜಿ ಅವರಿಗೆ ತಾವೆಲ್ಲ ಕೂಡ ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕಂತ ನನ್ನ ಕೈಗೊಂಡು ವಿನಂತಿಯನ್ನು ಮಾಡ್ತಾರೆ. ನಮ್ಮ ತಾಯಿಯಂದಿರು ಮಾಡಿದಂತ ಪೂಜೆ ಹೇಳ್ತಾರೆ, ದಿನ ಬೆಳಗ್ಗೆ ನಾವು ಭಕ್ತಿಗೆ ಪೂಜೆ ಮಾಡ್ತೀವಿ, ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಬೆಳಿಗ್ಗೆ ಪೂಜೆ ಮಾಡ್ಬೇಕಾದಾಗ ದೇವರಿಗೆ ಹೂವನ್ನು ಹಾಕ್ಬೇಕಾದಾಗ ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಮ್ಮ ಮನೆ ಯಜಮಾನಿಗೆ ಒಳ್ಳೇದಾಗ್ಲಿ ಅಂತ ದೇವರಿಗೆ ಹೂವನ್ನು ಹಾಕ್ಬೇಕಾದಾಗ ಇನ್ನೊಂದು ಹೂವನ್ನು ಹೆಚ್ಚಿಗೆ ಹಾಕಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಹೂವನ್ನು ಹಾಕಿ ಆಶೀರ್ವಾದ ಮಾಡಬೇಕು ವಿನಂತಿ ಮಾಡ್ತಾರೆ. ಕಳೆದ ಇನ್ನೊಂದು ಉಳಿದಿದ್ರೆ ನಿಮ್ಮ ರಾಗನಿಗೂ ಒಳ್ಳೆಯದಾಗ್ತದೆ ದೇವರ ಹೂವನ್ನು ಹಾಕಿ ನಾವು ಆಶೀರ್ವಾದ ಮಾಡಬೇಕು ವಿನಂತಿ ಮಾಡಿಕೊಂಡು ನಾಳೆ ಭಾನುವಾರ ತಾಯಿ, ಇದು ಶನಿವಾರ ಆಂಜನೇಯನ ವಾರ, ನಾಳೆ ಭಾನುವಾರ, ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಯಾರ್ಯಾರ ನಮ್ಮ ಅಕ್ಕ ತಂಗಿ ಅಣ್ಣ ತಂದಿ ಓಟ್ ಇಲ್ಲಿದೆ, ಮತ ಇಲ್ಲಿದೆ, ಆದ್ರೆ ಕೆಲಸಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿನಲ್ಲಿದ್ದಾರೆ ಅನ್ನೋರೆಲ್ಲ ಇದ್ದಾರೆ. ಆ ತರ ಬೆಂಗಳೂರಿನಲ್ಲಿ ನಮ್ಮ ಮಕ್ಕಳು ಅಲ್ಲಿದ್ದಾರೆ, ಓಟ್ ಇಲ್ಲಿದೆ ಅಂತ ನಾನು ಹೇಳಿದ್ದು. ಓಟು ಇಲ್ಲಿದೆ, ಆದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಉದ್ಯಮಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ಅಂತ ನಿಮ್ಮ ಮನೆ ಯಾರ ಮಕ್ಕಳಿದ್ರೆ ಕೈ ಇರ್ಬೇಕು. ಇದರ ತಾಯಿ ಅಲ್ಲ, ಸರಿ. ನಿಮ್ಮ ಮಕ್ಕಳಿಗೆ ಫೋನ್ ಮಾಡಿ ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಟ್ ಪೆಟಲ್ಸ್ ಅಂತ ಹೇಳಿ ಕನ್ವೆನ್ಷನ್ ಹಾಲ್ ಗೇಟ್ ನಂಬರ್ 3 ಅಲ್ಲಿ ಸಂಜೆ 4 ಗಂಟೆಗೆ ನಾವು ನಮ್ಮ ಚನ್ನಬಸಪ್ಪನವರು, ನಮ್ಮ ಪಕ್ಷದ ಅಧ್ಯಕ್ಷರು, JDS ನ ಮುಖ್ಯಸ್ಥರು, ಬಾಬೂಜಿ ಅವರು, ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇರ್ತೀವಿ. ಅಲ್ಲಿ ಆ ಮತದಾರರು ಕೈ ಹಿಡಿಯುವಂತ ಒಂದು ಪ್ರಯತ್ನಕ್ಕೋಸ್ಕರ ಸೇರ್ತಾ ಇದ್ದೀವಿ. ಫೋನ್ ಮಾಡಿ ಅಲ್ಲಿ ಕಳಿಸ್ಕೊಡುವಂತ ಪ್ರಯತ್ನ ತಾವು ಮಾಡಬೇಕು ಅಂತ ವಿನಂತಿ ಮಾಡುವಂತ 18ನೇ ತಾರೀಕಿನ ತಾಯಿ, ನಾಳೆ ಭಾನುವಾರ, ನಾಳೆ ಬರುವಂತ ಗುರುವಾರ ಪಕ್ಷದ ಒಂದು ನೇತೃತ್ವದಲ್ಲಿ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಅವರು ಬೆಳಿಗ್ಗೆ ರಾಮಣ್ಣ ಚುಟ್ಟಿ ಪಾರ್ಕಿಂದ 9:30 ಬರ್ತದೆ. 9:30 ಮೆರವಣಿಗೆ ಹೊರಡುತ್ತೆ. ದಿಲ್ಲಿ ತಗೊಂಡ್ರೆ ಒಂದು 12:30ಕ್ಕೆ ನಾವು DC ಆಫೀಸ್ಗೆ ಬಂದು ನಮ್ಮ ಶಾಸಕರು ಹೇಳಿದ್ರೆ 9 ಗಂಟೆಗೆ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ ದೇವರಿಗೆ ಕೈ ಮುಗಿದು ಯಡಿಯೂರಪ್ಪ ಸಾಹೇಬರು ಬರ್ತಾರೆ, ಕುಮಾರಸ್ವಾಮಿಗಳು ಬರ್ತಾರೆ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಕೂಡ ಇರ್ತಾರೆ. ಬರ್ತಾರೆ ನೀವೆಲ್ಲರೂ ಒಂದು ಕಾರ್ಯಕ್ರಮ ಯಶಸ್ವಿ. ನಿನ್ನೆ ಕೂಡ ನಾಮಪತ್ರ ಸಲ್ಲಿಸಕ್ಕೆ ನಾವು ಹೋಗಿದ್ವಿ ಅನ್ನೋಕ್ಕೆ ನಿನ್ನೆ ಜನ ಹೋಗಿದ್ರ ಸರಿ ಇಲ್ಲಿ ನಿನ್ನೆ ಹೋಗಿದ್ರಲ್ಲ ನೀವು, ಅದು ಬಿಜೆಪಿಯ ಹಿಂದುತ್ವದ ಸಂಬಂಧಪಟ್ಟಂತೆ ನಾಮಪತ್ರ ಸಲ್ಲಿಸಲು ಸುಳ್ಳು ಹೇಳಿ ಕರ್ಕೊಂಡು ಹೋಗಿ ಕೆಲಸ ಮಾಡಿದ್ದಾರೆ. ಹೌದಾನೆ? ಆಗ ಗೊತ್ತಿದೆ ಹೋಗಿದ್ವಿ, ಆದ್ರೆ ಹೋಗಿದ್ವಿ ಅಂತೇಳಿ ನಿಜವನ್ನ ಒಪ್ಕೊಂಡು ಕೈ ಇರ್ತಿರಲ್ಲ, ಅದಕ್ಕೆ ನಾನು ಈ ಸಂದರ್ಭ ಗೌರವವನ್ನು ಕೊಡ್ತೀನಿ. ದಯಮಾಡಿ ಇನ್ನು ಆ ತಪ್ಪು ಮಾಡೋದು ಬೇಡ. ನಮ್ಮ ತಾಯಿಗಳ ಒಂದು ಶ್ರಮ ದುರುಪಯೋಗ ಆಗಬಾರ್ದು. ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಮೋದಿಜಿಯವರ ಪಕ್ಷಕ್ಕೆ ಸದಾ ನಿಮ್ಮ ಆಶೀರ್ವಾದ ಇರುತ್ತೆ. ನಾಳೆ 18ನೇ ತಾರೀಕಿಗೆ ಒಂದ್ಸತಿ ರಾಮಣ್ಣ ಶೆಟ್ಟಿ ಪಾರ್ಟಿಗೆ ಬಂದು ನಿಮ್ಮ ರಾಜ್ಯದ ಪರವಾಗಿ ನಾವು ಬಿಜೆಪಿ ಸೇರ್ಕೊಂಡ್ರೆ ಕಳೆದ ತರವನ್ನು ಮುಚ್ಚಿ ಹೋಗುತ್ತಾಗಿ ದೇವರು ಒಳ್ಳೇದು ಮಾಡ್ತಾರೆ. ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಂತ ಮತ್ತೊಮ್ಮೆ ನಾವು ನಿಮ್ಮ ಸರಿಯಕ್ಕೆ ಕಾರಣತಕ್ಕಂಥ ಎಲ್ಲ ಮುಖಂಡರಿಗೆ, ಶ್ರದ್ಧೆಯ ತಾಯಿಯರಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದಿಸಿ ನಮ್ಮ ಮಾತನಾಡಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.